ಇರ್ಲಿ ಊಟ ಬೇಕಾ? ಹೊಟ್ಟೆ ಭಾಳ ಹಸ್ತತೇನ? ಹೊಟ್ಟೆ ಹಸ್ತತಿ. ತಿನ್ನಿಸ್ಬೇ. ನಿಂದು ಒಂದು ಹೊಟ್ಟೆ ಐತೇನು? ನಿನಗೂ ಊಟ ಬೇಕನು? ಅಯ್ಯಯ್ಯೋ ಪಾಪ, ಹೊಟ್ಟೆ ಹಸ್ತೈತೆ ನಿಂದು? ನನಗೂ ಹೊಟ್ಟೆ ಹಸ್ತೈತಿ. ತಿನ್ನಿಸ್ ನೋಡ. ನೀ ಹಿಂಗ ಮಾಡಿದ್ರೆ ನಿನ್ನ ಮಗ ಬಂದಾಗ ನಾ ಎಲ್ಲ ಹೇಳ್ಬಿಡ್ತೀನಿ. ಆಗೆಲ್ನು ಜ್ಯೂಸ್ ಕೊಡ್ಲಿಲ್ಲ, ನೀನು ಹೋಲ್ ಬಿಡ ಅಂತ ಬಿಟ್ಟಿನಿ. ಈಗ ನೋಡಿದ್ರ ಈಗನು ಊಟಕ್ಕೆ ಹಿಂಗತಿ ಮಾಡಕತ್ತಿ. ನಂಗೆ ಊಟ ಅನ್ನಿಸ್ ಹೊಟ್ಟೆ ಭಾಳ ಹಸ್ತೈತಿ ನಂಗೆ. ನಿನಗೆ ಊಟ ಅನ್ನಿಸ್ಬೇಕಾ? ಅಲ್ಲೇ ಪಿಸ್ರಿ ಹೋಗ. ನಿನಗೆ ನಾ ಯಾಕೆ ಊಟ ಮಾಡಿಸ್ಬೇಕು? ನನ್ನ ಮೊಮ್ಮಗ ಹೊಟ್ಟೆ ಹಸ್ತು ಬಂದು ಮುಂದೆ ನಿಂತ್ರ ಕಪ್ಪ 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 ತಿಂದಿ. ಆ ಹುಡುಗನ್ನ ಹಕ್ಕೆ ಕೊದ್ದು ಬಡ್ದಿ. ಅದು ಎಳೆ ಕಂದ. ಆ ಎಳೆ ಖುಷಿಗೆ ಒಂದು ತುತ್ತು ಅನ್ನ ಹಾಕ್ಲಿಲ್ಲ. ಪಾಪ ಅಂತ ಅನ್ನಿಸ್ಲಿಲ್ಲ ಅನ್ಲೇ ನಿನಗೆ ಅವಾಗ? ಅದ್ರದ್ದು ಒಂದು ಹೊಟ್ಟೆ ಐತಿ. ನಮ್ದು ದೊಡ್ಡವ್ರದ್ದು ಏನಾರ ಯಾಕಿರಲ್ದಾಗ ಸಣ್ಣ ಮಗು ಅಂತೇಳಿ ಒಂದು ತುತ್ತು ಅನ್ನ ತಿನ್ನಿಸ್ಲಿಲ್ಲ. ಉರ್ಪಿಸ್ರಿ ನಿನಗೆ ಊಟ ಬೇರೆ ಕೇಡು. ವಾ ವಾ ಗಂಗಿ ಗುಂಗಿ, ಏನ್ ಡೈಲಾಗ್ ಸೂಪರ್ ಸೂಪರ್. ಎಲ್ಲ ನೆನಪು ಮಾಡಿ ಅಚ್ಚುಕಟ್ಟಾಗಿ ಹೇಳಕತ್ತಾವ ನೋಡು ನನ್ನ ಏಂತಿ. ಏ ಮುದಿಕೆ, ಹಾಗೆ ಸಾಸಕ್ ಹೋಗ್ಬೇಡ. ನೋಡಿಲೆ ನಿನ್ನ ಮಗನ ಕೈಲೇ ಮತ್ತೆ ನಿನ್ನ ಹೆಂಗ ಅಂಗತಿ ಮಾಡಿಸ್ತೀನ. ನನ್ನ ಮಗನ ಹಬ್ಬ ಅಂದ್ರೆ ಈಗ 1 ವರ್ಷ ಆತನ ನೀನು ನೋಡಕತ್ತ. ನಾನು ಅವನ್ನ ಹೊತ್ತು ಸಾಕಿದವ್ವ. ಅವಂಗ ಹೆಂಗ ಇಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೀ ಅವನ ಮುಂದೆ ಎಷ್ಟು ನಾಟಕ ಆಡ್ತಿಲ್ಲ ನನಗೂ ಗೊತ್ತೈತಿ. ನನ್ನ ಮಗನ್ನ ಹೆಂಗೆ ಬುಟ್ಟಿ ಹಾಕೋಬೇಕಂತೆ ಹಂಗ ನಾನು ಬುಟ್ಟಿ ಹಾಕಿನಿ. ನಿನ್ನಂಗ ನನಗೂ ಆಟ ಆಡಕ್ ಬರ್ತತಲೇ ಪಿಕಳಿ. ಅಯ್ಯೋ ದೇವ್ರೇ, ಈ ಮುದುಕಿ ತಾನ ಕಪ್ಪ ಕಪ್ಪ ತಿನ್ನಕತ್ತಾಳಲ್ಲ ಯವ್ವ. ಇನ್ನು ಹಿಂಗ ಆತಂದ್ರ ನಾನು ಇಲ್ಲೇ ದವಾಖಾನ್ಯಾಗ ಮಟ್ಯಾಸ್ ಮಾಡ್ತಾರ ಒಟ್ಟರು ಕೂಡಿ. ಅಯ್ಯ ದೇವ್ರ, ನಾನು ಹೊಟ್ಟೆ ಹಸ್ತು ಕಳ್ಳೆಲ್ಲ ಹೊಟ್ಟೆಗಿನ್ನು ಹಿಂಗ ಹಾಕತ್ತಲ್ರೇ ಯವ್ವ. ಇನ್ನೊಂದಿಟ್ಟು ಹಿಂಗ್ಲ್ಯಾಳ ಹೊಟ್ಟೆಗಿನ ಕಳ್ಳು. ಅವಾಗಾರ ಕೊಬ್ಬು ಇಳಿತಿತ್ತು ನಿಂದು. ವಾ ಅಣ್ಣ ಸಾರು ಇದೇನು ಹೆಸರು ಬೇಳೆ ಪಾಯಸ. ಬಾಯಾಗ ನೀರು ಬರಕತ್ತೈತಿ. ಮಗ್ಳು ಬೇರೆ ಉಪ್ಪಿನಕಾಯಿ. ತಡಿಯೋ ಯವ್ವ, ಹೊಟ್ಟೊಂದು ಭಾಳ ಹಸ್ತೈತಿ, ತಿಂದು ಬಿಡ್ತೀನಿ. ಊಟ ಮಾತ್ರ ಭಾರಿ ಮಸ್ತ್ ಐತಿ. ಸಾರು ಮಾತ್ರ ಅಯ್ಯೋ ತಿನ್ನಕತ್ರ ಬಾಯ ಬೆಳ್ಳಿಟ್ಕೊಂಡು ಕಡಿಬೇಕು. ಆ ನಮ್ಮನೆ ಐತಿ ಸಾರು. ಮಗ್ಳು ಉಪ್ಪಿನಕಾಯಿ. ಇನ್ನು ಪಾಯಸನೂ ಅಪ್ಪ ಅದ್ಭುತ, ಅತ್ಯದ್ಭುತ. ಅಯ್ಯೋ ಏ ಮುದುಕಿ, ಇಷ್ಟೆಲ್ಲ ಹೇಳಿ ನಾನು ಹೊಟ್ಟೆ ಉರ್ಸಾಕತ್ತೀಯನ. ನಾನು ಹೊಟ್ಟೆ ಕವ ಕವ ಅನ್ನಕತ್ತೈತಿ. ನನ್ನ ತಿನ್ಸ ಏ ಮುದುಕಿ. ನಾನು ಹೊಟ್ಟೆ ಉರ್ಸಿದೆ ಅಂದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಂಗಿಲ್ಲ ನೋಡ. ದೇವ್ರು ನಿನಗ ನರ್ಕಕ್ಕೆ ಕಳಿಸ್ತಾನ. ಹೌದವ್ವ, ನಾನು ಚಲೋ ಕೆಲಸ ಮಾಡಿಲ್ಲ, ನನ್ನ ನರ್ಕಕ್ಕೆ ಕಳಿಸ್ತಾನ. ನೀಯಾ ಚಲೋ ಗಣಂದಾರಿ ಕೆಲಸ ಮಾಡಿಯೋ. ನನ್ನ ಸೊಸಿನ ನನ್ನ ಮಗನ ಬ್ಯಾರೆ ಮಾಡಿ ಪಿಕಳಿ ಆಟ ಆಡಕತ್ತಿ. ನಿನಗೇನು ಚಲೋದು ಬರ್ತತನ? ಏನು ನಿನಗೇನು ಸ್ವರ್ಗನ ಸಿಗ್ತತಂತೇದೇನು? ಗಂಡ ಹೆಂಡತಿ ನೋಡು ಬಿರುಕು ತರಿಸಿ ಆಟ ಆಡಿ ನಿನಗ ಕುದಿ 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 ಎಣ್ಣೆಗನ ಹೋಗುದು ನೀನು. ದೇವ್ರು ಅಲ್ಲೇ ಹಾಕ ನಿನ್ನ. ನೀ ನರ್ಕಕ್ಕ ಹೊಕ್ಕಿ, ನಾ ಹೋಗಂಗಿಲ್ಲಲೇ ನರ್ಕಕ್ಕ, ನೀ ಹೋಗೋದು. ಗಂಗಿ, ನಿನ್ನ ಮಗ ಬಂದ, ಚಲೋ ಮಾಡಿ ನಿನ್ನ ನಾಟಕನ ಬಾಡ್ಯ. ಅದು ಏನು ಆತ್ರನ? ಅಲ್ಲಿ ಪಟಕ್ಕಂತ ಓಡಿ ಬರ್ತಾನ. ಅದು ಏನು ಮುಡಿ ಮಾಡ್ಯಾಳ ಐತಿ ಮೋಟಗಾರ್ತಿ. ಯವ್ವ ಕಣ್ಣ ನೀರೊಂದು ಲಗುನ ಬರಂಗಿಲ್ಲ. ಇನ್ನೇನು ಉಗುಳು ಹಚ್ಕೊಂಡು ಅಳ್ಬೇಕು. ಉಗುಳು ಬ್ಯಾಡ್ತರಿವಾ ಮತ್ತೆ ಮಕ ನಾರ್ತತಿ ಬ್ಯಾಡ್ತರಿ. ಇಲ್ಲಿ ನೀರು ಇರ್ಬೇಕು. ಬಾಯಿಲಿ ಒಂದಿವ್ಸ ಕಣ್ಣ ನೀರು ಬಿಡು. ಲಗುನ ಅಳಾಕೊಂದು ಬರಂಗಿಲ್ಲ ನಮಗೆ. ಸುಮ್ಮನೆ ಸುಳ್ಳಪಟ್ಟ ಅಳಾದಂದ್ರೆ ನಮಗೂ ಒಂಥರ. ತಡಿ ಕಣ್ಣ ನೀರು ಹಾಕಿದ್ರೆ ಬರೋಬ್ಬರಿ ಹಂಗಿಲ್ಲ. ವೀಕ್ ಸ್ವಸ್ಥ ನೀನು ನೋಡು. ಕಣ್ಣ ನೀರು ಅದ ಜಲಪಾತ ಹರಿದಂಗ ಹರಿತಾವು. ಕಣ್ಣೂರು ಯಾಕತ್ತವ ಮುದಿತವ್ವ ನಮ್ದು. ಈಗ ನೋಡು ಬರೋಬ್ಬರಿ ಆತ. ಗಾವಂಗ ವೀಕ್ಸ್ ಸೌರಿನಿ ಎನ್ನ ಬೇಕಾದಷ್ಟಳ ಡ್ರಾಮಾ ಅವಳು. ಮತ್ತು ಹಂಗ ಹಿಂಗ ಅಲ್ಲ. ದೇವ್ರ ಕೈಯಾಗ ಸತಿ ಕಡೆ ವೀಕ್ಸಿರ್ತತೆ. ಅಯ್ಯೋ ನನಗೆ ಗೊತ್ತಿರ್ಲಿಲ್ಲವ. ಅಯ್ಯವ್ವ ಹಠ ಮಾಡಕ್ ಹೋಗ್ಬೇಡ ನನ್ನ ಕೂಸ. ಒಂದ ತುತ್ತಿನ ಹೇಳವ. ಬಾಯ್ ಬಂದ್ ಮಾಡು ಬಂದ ನಿನ್ನ ಮಗ. ಹೌದಲ್ಲ ಉಳ್ಬಿಟ್ಟಕ್ಕೆ ಈಕೆ ಬಾಯಿ ಬಂದಾಗ್ಲಿ. ಹಂಗತಿ ಇದು ಮಾಡಕ್ ಹೋಗ್ಬೇಡ. ಒಂದ ತುತ್ತಿನ ಹೇಳು. ಮತ್ತು ಇಂಥದೆಲ್ಲ ಮನ್ಸಿಯಾಗ ಬರ್ಲಾರ್ದ ಮರಕ್ ಬರ್ತತನ. ಹೇಳು ಅಲ್ಲಗೂ ಆರಾಮಾಕಿ ಹೇಳ. ಯವ್ವ ಹಿಂಗತಿ ಒಲ್ಲೆ ಅಂದ್ರೆ ಹೆಂಗ ಯವ್ವ? ನೋಡಿಲ್ಲ ಸರಗ್ತಿ ನೀನು. ನಮಗ ನಿನ್ನೆ ಈ ಸ್ಥಿತ ನೋಡಕ್ಕಾಗವಲ್ದ ಯವ್ವ. ಒಂದ ತುತ್ತಿನ ಹೇಳ ಎಂಬ್ಲಕ್ಕ. ಯಾಕೆ ಮಾತಾಡಕ್ ಬರವಲ್ದ? ಬಾಯಿನ ಬರವಲ್ದಲ್ಲ. ಏನಾಯ್ತು ಬೇವ? ಯಪ್ಪ ಸಂಗು ನೋಡಪ್ಪ, ಒಂದು ತುತ್ತರ ತಿನ್ನ ನನ್ನ ಕೂಸ ಅಂದ್ರ ನಾ ಯಾಕಂತ ನೋಡಯಪ್ಪ. ತಿನ್ನ ನನ್ನ ಕಂದ, ನನ್ನ ಬಂಗಾರಿ, ಒಂದು ತುತ್ತು ತಿನ್ನಯವ್ವ ಅಂದ್ರು ಅಂತಾಳ. ಬಿದ್ದದ್ದನ್ನ ಮಾಂಚಿಕೆ ಮಾಡ್ಕೊಂಡ್ಬಿಟ್ಟಾಳ. ನಾ ಯಾಕಂತ ನೋಡ. ಹಾಗೆ ಒಂದು ಹನಿ ಜ್ಯೂಸ್ ಕುಡಿಯ ನನ್ನ ಸೊಸೆಯ ಅಂತಂದ್ರ ಒಂದು 2 ಗುಟಕ್ ಕುಡ್ದಾಕಿನ್ನ ಬ್ಯಾಡ ಅಂದ್ಲು. ಇನ್ನು ನನ್ನ ಮಗ ರೊಕ್ಕ ಕೊಡ್ತಂದಾನಂತೇಳಿ ನಾನು ಮತ್ತೆ ಚೆಲ್ಲೋದು ಬ್ಯಾಡ ಅಂತ ನಾನು ಕುಡಿದ್ನಪ್ಪ. ಈಗ ನೋಡು ಊಟನಾರ ಮಾಡ ನನ್ನ ಕೂಸ ಅಂದ್ರ ಅಂತ ನೋಡು. ಯಾಕೆ ಇಮ್ಲಿ ಊಟ ಮಾಡ. ನೋಡಪ್ಪ
ಹ್ಞೂ 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 ಅಂತ ನೋಡು ಬರೀ. ನನ್ನ ಬಾಯಿಗೆ ಏನಾತ್ರಿ ಯವ್ವ, ನನ್ನ ಸಂಗನ ಮುಂದೆ ಮಾತಾಡೋಕ್ಕಾಗವಲ್ದಲ್ಲಿ ಯವ್ವ. ಏನೋ ಮಾಟ ಗೀಟ ಮಾಡ್ತಾರೆ ಯವ್ವ ಇವರು. ನಾ ತಿನ್ನಿಸ್ತೀನಿ ತಾ ಬೇವ. ಹ್ಞೂ ಯವ್ವ, ಅವನಾರ ತಿನ್ನಿಸ್ತಾನ ಸಂಗು, ಒಂದು ತುತ್ತರ ತಿನ್ನು, ಕಳ್ಳು ಮುಸುರಿ ಆಗಲಿ. ಯಾಕೆ ಯವ್ವ ಹಿಂಗತಿ ಮಾಡ್ತೀಯ ಇಮ್ಲಕ್ಕ? ಅವ ತಿನ್ಸಿದ್ರು ಹ್ಞೂ ಅಂತೀಯಲ್ಲ. ನೋಡಪ್ಪ ಹಿಂಗತಿ ಮಾಡಕತ್ತಾಳ. ನೀ ತಿನ್ಸೋದು ಬ್ಯಾಡ ಅಂತ ನೋಡು. ಇನ್ನೇನು ಮಾಡೋದಪ್ಪ, ಇದನ್ನೇನು ಚೆಲ್ಲಕೈತೆ? ಏನು ಮಾಡೋಕ್ಕಾಗತ್ತ? ಚೆಲ್ಲಕ್ಕೆ ನನಗೆ ಮನಸ್ಸನ್ನು ಬರವಲ್ದು. ನಾನು ತಿಂದ್ಬಿಡ್ತೀನಿ ತಗೋ. ಅಯ್ಯೋ, ನನ್ನ ಹೊಟ್ಟೆಗೆ ಊಟ ಇಲ್ಲದ ಸಾಯ ಹೊಡಿತಾರೆ ಯವ್ವ ಇವರು. ಏನು ಮಾಡಲಿ ಯವ್ವ ನಾನು? ಹಿಂಗೆ ಯಾಕೆ ಮಾಡ್ತಿಲ್ಲ ಈ ಮುಲಿ ನೀನು? ನಾ ಎತ್ತಾಗಂತೇಳಿ ಸಾಯ್ಬೇಕು? ಸಂಗು, ನಾ ಅದಕ್ಕೆ ಏನು ಹೇಳ್ತೀನಿ ಅಂದ್ರೆ, ಈಗಿನ ಒಂದಿಷ್ಟು ದಿನ ಅವ್ರ ಅಮ್ಮನ ಮನ್ಯಾಗ ಬಿಟ್ಟು ಬಿಡೋದು ಬೇಸಿ. ಯಾಕಂದ್ರೆ ಆಕಿ ಜೋಪಾನ ಜತ್ನ ಮಾಡ್ಯಾಳ ಅಯ್ಯಪ್ಪ. ಅದಕ್ಕೆ ಅವ್ರ ಅಮ್ಮನ ಕಡೆನ ಬಿಡೋದು ಬೇಸಿ ಅಂತ ಅನಿಸ್ತತಿ. ಗಾ ಅವ್ರ ಅಮ್ಮನ ಜೀವ ನೆನ್ಸಕತ್ತತಿ ಆಕಿಗೆ. ಇಲ್ಲಿದ್ಲಂದ್ರ ನೋಡಿಲ್ಲ ಹುಡುಗಿ ಹಪ್ಪಳಾಗಿ ಹೋಗುತ್ತೆ. ಸುಮ್ಮನೆ ಮಾನಸಿಕ ಮಾಡ್ಕೊಂಡನ ಸತ್ತೋಕಳ. ಸಂಗು, ನನ್ನ ಮಾತು ಕೇಳಿ ಈಕಿನ ಡಿಸ್ಚಾರ್ಜ್ ಮಾಡಿಸಿ ಅವ್ರ ಅಮ್ಮನ ಮನೆ ಐತಲ್ಲ ಅಲ್ಲಿ ಹೊಲ್ದಾಗ ಒಂದು ತಾಟಿಲ್ಲ, ತಾಟದ ಮನೆ ಬಿಟ್ಬಿಡು. ಅಷ್ಟೇ ಮಾಡ್ತೀನಿ ತಗೋ. ಮತ್ತೆ ಈಕಿ ಊಟ ಪಟ ಮಾಡಂಗಿಲ್ಲ ಅಂದ್ರೆ ಹೆಂಗೆ ಬೇವ? ಅಷ್ಟ ಮಾಡೋನ್ ತಗೋ. ಏನವ ನೀನು ಕೂಡ ಅಲ್ಲಿ ಬರೋದು ಬೇಡ. ಯಾಕಯ್ಯವ್ವ ನನ್ನ ಮಗ, ನೀನು ಒಂದು ನಿಮಿಷ, ಒಂದೇ ಒಂದು ನಿಮಿಷ ಬಿಟ್ಟಿರಂಗಿಲ್ಲ ಅಂತವನ್ನ. ನೀ ನನ್ನ ಹಿಂದೆ ಬರಬೇಡ ಅಂತೀಯಲ್ಲ ತಂಗಿ. ಹಂಗ ಅವ ಮಾನಸಿಕನ ಮಾಡ್ಕೊಂತಾನ. ಬಾ ಬಾ ನೋಡು, ನೀನು ಬರೋದು ಬೇಡ ಅನ್ನಕತ್ತ. ಆಕಿಗೆ ಯಾಕೆ ಚಂದ ಮಾತಾಡೋಕ್ಕಾಗವಲ್ದು ಅಂದ್ರೆ, ದುಃಖ ಉಮ್ಮಳಿಸಿ ಬಂದಾಗ ಮನುಷ್ಯಾಗ ಚಂದಾಗ ಮಾತು ಬರಂಗಿಲ್ಲ ಸಂಗು. ಅದಕ್ಕೆ ನಾ ಏನು ಹೇಳ್ತೀನಪ್ಪ ಅಂದ್ರೆ, ಬಡ ಬಡ ಅವ್ರ ಅಮ್ಮನ್ನ ಕರೆಸಿ ಈಕಿನ ಜಾಗ ಖಾಲಿ ಮಾಡಿಸಿ ಅಲ್ಲೇ ಇಟ್ಬಿಡು ಹೊಲ್ದಾಗ. ಒಂದಿಷ್ಟು ದಿನ ಈಕಿನ ನೋಡಕ್ಕೆ ಹೋಗಬೇಡ. ಮತ್ತೆ ಆರಾಮಾಗಿಂದ ನಮ್ಮನೆ ಕರ್ಕೊಂಡ್ ಬರೋಣಂತ. ಏನಂತೀಪ್ಪ? ನೋಡಪ್ಪ, ನೀನು ವಿಚಾರ ನನಗೆ ತಿಳಿದಕ್ಕೆ ನಾ ಹೇಳೀನಿ. ಮತ್ತೆ ಹಿಂಗೆ ಊಟ ಗೀಟ ಬಿಟ್ಟು ಮತ್ತೆ ಏನು ಕಿನ್ನರ ಆದ್ರೆ ಊರನ್ನ ಮಂದಿ ಸುಮ್ಮಿರ್ತಾರನ ಸಂಗು. ನಮಗೆ ಚೀತು ಅನ್ನಂಗಿಲ್ಲ ಅಯ್ಯಪ್ಪ. ಅವ್ರ ಅಮ್ಮಗೆ ಫೋನ್ ಹಚ್ತೀನಿ, ಆಯ್ತು. ಮತ್ತು ಈಗ ಊಟ ಗೀಟ ಬಿಟ್ಕೊಂತಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ? ಮತ್ತು ನನ್ನ ಕೈಲಿ ಊಟ ಒಲ್ಲೆ ಅಂತಳ, ನಾನು ಕೂಡನು ಈಕಿಗೆ ಮಾತಾಡೋಕ್ಕಾಗವಲ್ದಂದ್ರೆ ಪಾಪ ಎಷ್ಟು ಸಂಕಟ ಪಡಾಕತ್ತಾಳೆ. ಏನು ಕಿನ್ನಾರ ಆತಂದ್ರೆ ಒಂದು ಹೋಗಿ 9 ಆಗುತ್ತಾ? ಬ್ಯಾಡಿ ಬೇಯವ, ನೀ ಹೇಳ್ದಂಗೆ ಮಾಡ್ತೀನಿ. ಈಕಿನ ಹೋಗಿ ಅವ್ರ ತೋಟದ ಮನ್ಯಾಗ ಬಿಟ್ಟು ಬರ್ತೀನಿ. ಅವ್ರ ಅಮ್ಮನ ಕೂಡ ಅಲ್ಲಿ ಇರೋಳಕ್ಕೆ ಒಂದಿಷ್ಟು ದಿನ ನಾನು ನೋಡಕ್ಕೆ ಹೋಗಂಗಿಲ್ಲ. ಯಾಕೆ ಜೀವಕ್ಕೆ ಸಮಾಧಾನ ರಾಲಿ. ನಾನು ಅನ್ನ ಹೇಳ್ತೀನಿ. ವಾ 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 ವಾ, ಕ್ಯಾ ಬಾತಿ. ಎಷ್ಟರ ನಟನೆ ಮಾಡ್ತಾಳೆ ನನ್ನ ಹೆಂಡತಿ. ಈಗಿನ ಏನಾದರೂ ಮಾಡಿ ಫಿಲ್ಮ್ ಮಾಡಕ್ಕೆ ಕಳಿಸ್ಬೇಕು. ಮುಂದೆ ಬರ್ತಾಳೆ ನನ್ನ ಹೆಂಡತಿ. ಈ ಪ್ರತಿಭೆ ಇಲ್ಲಿರೋದಲ್ಲ, ಈ ಪ್ರತಿಭೆ ಏನಿದ್ರು ಅಲ್ಲೇ ಇರ್ಬೇಕು. ಅಲ್ಲಿದ್ರೆ ಚಂದ. ಹೋಗು, ಅವು ಬಿಲ್ಲು ಪಲ್ಲು ಮಾಡಿಸ್ಕೊಂಬರು ಹೋಗಿ. ಹೋದ್ ನಾನು ಬಾಡಿ ಈ ಮಲಿ ಇನ್ನು ಹೋಯ್ಬಿಡವ. ಇನ್ನು ಒಟ್ಟ ನಮ್ಮನೆ ಕಡೆ ಹಳ್ಳಿ ತಿರುಗಿ ನೋಡಕ್ಕೆ ಹೋಗ್ಬೇಡ. ತಿರುಗಿ ನೋಡಿದೆ ಅಂದ್ರೆ ಏನಾಕತಿ ಅಂತೇಳಿ ಒಂದು ಜಲಕ್ಕೆ ಹೇಳ್ತಾನೆ ಕೇಳು. ನೀ ಏನಾದರೂ ಹಳ್ಳಿ ನಮ್ಮ ಮನೆ ಕಡೆ ಬಂದಿದ್ದ ಕರೆ ಆತಂದ್ರೆ ನೋಡಿಲ್ಲ, ಈಗ ನಡ ಮುರ್ಕೊಂಡಿ ಬರೀ 6 ತಿಂಗಳು ಬಿದ್ದಿ. ಈ ಹೊಳ್ಳಿ ಏನಾರ ಬಂದಿದ್ದ ಕರೆ ಆತಂದ್ರೆ ಜೀವನ ಪರ್ಯಂತ ಈ ಹಾಸಿಗೆ ಬಿಟ್ಟು ಏಳಾರ್ದಂಗೆ ಮಾಡ್ತೀನಿ ನೋಡು. ಯಾವುದು ಆಯ್ಕೆ ಮಾಡ್ಕೊಂತಿ ಮಾಡ್ಕೊ. ಮುದುಕಿ ಅಲ್ಲ, ನಾನು ಈಗ ಮಾತಾಡಕತ್ತೀನಿ. ಆಗಿನ ಸಂಗು ಇದ್ದಾಗ ನನ್ಗೆ ಯಾಕೆ ಬಾಯಿ ಬರಲಿಲ್ಲ? ಏನಾಗಿತ್ತು ನನ್ನ ಬಾಯಿಗೆ? ಅಯ್ಯೋ ದೇವ್ರೆ, ಈಗ ಮುದುಕಿ ಏನೋ ಮಾಡಕತ್ತಾಳ. ಒಂದು 6 ತಿಂಗಳು ಬಾಯಿ ಮುಚ್ಚ. 6 ತಿಂಗಳ ಬಾಯಿ ಮುಚ್ಚುವಂಗಾಗ್ಲಿ ಗುಳುಮ್ ಗುಟಕ್ ಬಾಯಿಲಿ ಊಹು. ನಾನು ಮಾಡಿದ್ದು ಕಾರ್ಯಕ್ಕೆ ನಮ್ಮ ಗಂಗಿ ಉಪ್ಪ ಕೊಡಕ್ಕೆ ಕರೆಯಕತ್ತಾಳೇನು? ಅಯ್ಯೋ, ಉಪ್ಪ ಕೊಡಕ್ಕೆ ಕರೆಯಕತ್ತಾಳ. ಗಂಗಿ ಎಷ್ಟು ದೊಡ್ಡ ಮನಸ್ಸು ನಿಂದು. ಉಪ್ಪ ಯಾಗಲ್ಲಕ್ಕೆ ಕೊಡ್ಲಿ? ಮುದಿದೇವ, ಏನು ಚಂದ ಬಿಡಿಸಿ ನಡಿ ಹೇಳತ್ತಾಗ. ಉಪ್ಪ ಕೊಡು. ವಯಸ್ಸ ನಿಂದು ನಿಗದಿ ನೀರು ಕುಡಿದು ಹೋಗಿ ಈಗ ಉಪ್ಪ ಕೊಡಕ್ಕೆ ಬಂದಾನ. ಅವೆಲ್ಲ ಮಲ್ಲಿಗೆ ಹೋಗಿ ಹೋಗಿ ಉಪ್ಪ ಕೊಟ್ಟು ಬರ್ತಿದ್ದಿ. ಈಗ ನಾನು ನೆನಪಾಗೇನೆ ನಿನ್ಗೆ? ಸರಿ ಹಿಂದಕ್ಕೆ. ನಾನು ಉಮ್ಮ ಕೊಡಕ್ಕೆ ಕರದಿ ಅಂತ ಅನ್ಕೊಂಡೆ. ಹೋಗ್ಲಿ ಬಿಡು, ಏನು ಹೇಳು. ನೋಡಿಲ್ಲ ಈಕಿನ ನೀನು ನೋಡ್ತಿರು. ಇನ್ನು ಬಿಲ್ ಮಾಡಿಸ್ಬೇಕಂದ್ರೆ ಒಂದೂವರೆ ತಾಸಾಗುತ್ತಾ. ಸಂಜೆ ಬರೋಳಗೆ ನಾನು ಸೊಸಿನ ಕರ್ಕೊಂಬರ್ತೀನಿ. ಕರ್ಕೊಂಬಂದು ಆಕೆ ಕೈಲಿ ಬೇಗ ಒಂದು 4 ಜಾರ್ಸಿಸ್ತೀನಿ. ನನ್ನ ಸೊಸಿಗೆ ಅದು ಹೊಟ್ಟಿಗೆ ಏನು ತುಸೋರ್ತೆ ಅನ್ನಕ್ಕೆ ಪಿಕಡಿ ಹೌದಿಲ್ಲ? ಆತ ಲಗುನ ಹೋಗ. ಕ್ಯಾರಿ ಆನ್. ನಾನು ಉಪ್ಪದ ಆಶೆಕ್ಕೆ ಓಡಿ ಬಂದೆ. ಈಕಿ ಉಮ್ಮನೂ ಕೊಡಲಿಲ್ಲ, ಏನೂ ಕೊಡಲಿಲ್ಲ. ಏನೇ ಇದ್ರು ಮಲ್ಲಿನ ಬೀಸಿ ಒಂದು ಉಮ್ಮ ಕೊಡು ಅಂದ್ರೆ ಸಾಕು. ಹೊತ್ತು ಉಮ್ಮ ಕೊಡ್ತಾಳೆ ನನಗೆ ಮಲ್ಲಿನ ಬೀಸಿ.
ನಿಮ್ಮಲ್ಲವ್ವ ಎಂಥ ಪರಿಸ್ಥಿತಿ ಬಂತವ್ವ ನಿನಗ ನಿನ್ ನೋಡಿದ್ರೆ ಅಯ್ಯೋ ಅನ್ನಿಸ್ತತ್ ಬಿಡ ತಂಗಿ. ಹನುಮಂತಿ ಈಕಿಗೆ ಅಟ್ಟು ವಿದಾಯ ಹೇಳಿ ಮನಿ ಕಳ್ಸು ನಾಯವ. ಹಂಗ ಕಳಿಸ್ಬಾರ್ದು, ನಿನ್ನ ಕೈಲಟ್ಟು ಸನ್ಮಾನ ಮಾಡಿಸ್ಬೇಕಂತೇಳಿ ಕರ್ಕೊಂಬಂದಿನಿ. ಒಂದಿಟ್ಟು ಚಂದಾಗ ಸನ್ಮಾನ ಮಾಡ ನನ್ನ ಸೊಸೆಯ. ಅಯ್ಯೋ ಈಕೆ ಎದಕ್ಕೆ ಬಂದ್ಲಪ್ಪ? ಏನ್ ಸನ್ಮಾನ? ಇದು ಒಳ್ಳೆ ಕತಿ ಐತಲ್ಲಪ್ಪ. ಹ್ಞೂ ಎತ್ತಿ, ಸನ್ಮಾನ ಮಾಡ್ಲಿಕ್ಕಂದ್ರೆ ಹೆಂಗ? ದೊಡ್ಡ ಸನ್ಮಾನ ಮಾಡ್ಬೇಕು. ಇಂಥವ್ರಿಗೆ ಸನ್ಮಾನ ಮಾಡ್ಲಾರ್ದ ಕಳಿಸಿದ್ರ ಮತ್ತ ಸರಿ ಅನ್ಸಂಗಿಲ್ಲವ ಎತ್ತಿ. ಹಂಗ ಕಳ್ಸಾಕ ನನಗೂ ಮನಸ್ಸಿಲ್ಲ. ಸನ್ಮಾನ ಮಾಡಬೇಕು. ಅಗೋರ್ಪ ಹತ್ತೋ ಅಲ್ಲಿ. ಏಯ್ ನೀ ಸುಮ್ಮನೆ ನಿಂತಿಯಲ್ಲ, ಒಂದಿಟ್ಟು ಸೊಸಿಗೆ ಹೆಲ್ಪ್ ಮಾಡಬಾರ್ದ? ಆಕೆ ಹೋಗಿ ದಡಗ್ನ ಅಲ್ಲಿ ನಿಂತಿರ್ಬೇಕು. ಆ ಸ್ಟೂಲ್ ಮ್ಯಾಗ ಹಂಗತಿ ಮಾಡು. ಮಾಡ್ತೀನಿ ತಡಿ. ಪಾಪ ಏನಾತ ಈ ಮುಲಿ? ನೀನ್ ನೋಡಿದ್ರ ಅಯ್ಯೋ ಅನಸ್ತತಿ. ಪಾಪ ನನಗೂ ಅಯ್ಯೋ ಅನಸ್ತತಿ. ಕಳ್ಳು ಬತ್ತಿ ಹೊಸದಂಗ ಹುಷಿಯಾಕತ್ತವ. ಈಕಿನಿ ಈ ಸ್ಥಿತಿಯ ನಾನು ನೋಡಕ್ಕಾಗವಲ್ದು. ಹನಿಮಿ ಆದಷ್ಟು ಲಘು ಒಂದ್ ಸ್ವಲ್ಪ ಸನ್ಮಾನ ಮಾಡು. ಮತ್ತೆ ನಿನ್ನ ಗಂಡ ಬರ್ತಾನ, ಬರೋಳಗ ಸನ್ಮಾನ ಮಾಡಿ ಕಳಿಸಿಬಿಡುನಂತ. ಹೌದಿಲ್ಲ? ಹ್ಞೂ ಎತ್ತಿ ಸನ್ಮಾನ ಮಾಡಿ ಕಳಿಸ್ತೀನಿ. ಹಂಗ ಕಳ್ಸಕ್ಕಾಗತ್ತ ನಿಂತಾರನ? ಯಾಕಂದ್ರೆ ಈಕೆ ಭಾಳ ಚಲೋ ಕೆಲಸ ಮಾಡ್ಯಾಳಲ್ಲ, ಅದಕ್ಕೆ ಈಕಿಗೆ ದೊಡ್ಡ ಸನ್ಮಾನನ ಮಾಡಿ ಕಳಿಸ್ತೀನಿ. ಮುಂದ ಯಾರು ಮಾಡಿರಬಾರ್ದು ಇಂಥ ಸನ್ಮಾನ, ಹಿಂದೆ ಯಾರು ಮಾಡಿರಬಾರ್ದು ಅಂತ ಸನ್ಮಾನ ಮಾಡಿ ಕಳಿಸ್ತೀನಿ ಈಕಿನ. ಅಯ್ಯೋ ಇಂಥ ಸನ್ಮಾನ. ಅಯ್ಯೋ ನನ್ನ ಬಾಯಾಗಿ ನಲ್ಲ ಮುದುರಕ್ಕವಯ್ಯವ. ರೊಟ್ಟಿ ತಿನ್ನಾಕ ಬಾಯಿ ಇಲ್ಲಾರ್ದಂಗಾಗುತ್ತೆ ಯವ್ವ. ಬ್ಯಾಡವ ಯವ್ವ, ಇವ್ರ ಸೋಸನ ಬ್ಯಾಡ. ಯವ್ವ ಕಪಾಳ ಬ್ಯಾನಾಗತ್ತೆ ಯವ್ವ. ಇದ್ರದ ಕೈ ಐತೋ ಏನ ಕೆಬ್ಬಣ ಐತೋ ಯವ್ವ. ಯಾನ ಮನಿ ಬಡಿಯಾಕತ್ತಾಳೆ ಯವ್ವ ಈಕಿ. ಸಾಕ್ ಬಿಡು. ಮತ್ತ ರೊಟ್ಟಿ ತಿನ್ನಾಕ ಹಲ್ಲಿಲ್ಲ ಗಂಗ ಆಗತ್ತ. ಬ್ಯಾಡ, ಒಂದಿಟ್ಟು ರೊಟ್ಟಿ ಪಟ್ಟಿ ತಿನ್ನೋಳಕ. ಸಾಕ್ ಬಿಡು ಸನ್ಮಾನ ಮಾಡಿದ್ದು. ಇನ್ನಿನ ಗಂಡನು ಬರ್ತತ್ ನೋಡಿ, ಹೋಗು ನಿನ್ನ. ಲೇ ಇಮಲಿ, ಈ ಸನ್ಮಾನ ನಾನು ನೆನಪಿಟ್ಟುಕೋ. ಇನ್ನೊಂದ್ಸತಿ ಯಾರ್ದಾರ ಮನಿ ಮುರಿಯಾಕ ನೋಡಿದಿ ಅಂದ್ರ ನೋಡಿಲೆ ಇದಕ್ಕಿನ ದೊಡ್ಡ ಸನ್ಮಾನ ಮಾಡ್ತೀನಿ. ನೋಡಿಲೆ ಹಿರೇದೊಂದು ಶಾಲ್ ತಂದು ತುಂಬಾ ಹಚ್ಚಿ ಊರ್ ತುಂಬಾ ಮೆರವಣಿಗೆ ಮಾಡಿ ಸೀದಾ ಪರಲೋಕಕ್ಕೆ ಕಳಿಸ್ತೀನಿ. ಅಂತ ದೊಡ್ಡ ಸನ್ಮಾನ ಮಾಡ್ಬೇಕಾಗತ್ತ? ಹತ್ತಿಗೆ ಇರು. ಸಾಕ್ ಬರ ಇವ. ಆಕಿಗೀಗ ಉಂಡು ಉಳ್ದತಿ. ಸಾಕ್ ಬಾ ಸನ್ಮಾನ ಮಾಡಿದ್ದು. ಮತ್ತ ಅದು ಪದುತಿ ನಿನ್ನ ಗಂಡ ಬರ್ತತಿ ಬಾ. ಹುಷಾರ್. ಈ ಹಣಿಮಿ ಜೀವನದಾಗ ಯಾರು ಆಟ ಆಡಕ್ ಬಂದ್ರ ಸುಮ್ಮನೆ ಬಿಡಂಗಿಲ್ಲ. ಇನ್ನೊಂದ್ಸತಿ ನನ್ನ ಗಂಡನ ಮ್ಯಾಗ ಏನಾರ ಕಣ್ಣು ಹಾಕಿದೆ ಅಂದ್ರ ಇಮಲಿ ಆ ಯಾರ ಕಣ್ಣು ಅದಾವಲ್ಲ ಬಿರ್ಗುಟ್ಟಿ ಕಣ್ಣು ಅವ್ನ ಕೆತ್ತ ಗುಂಡನ ಆಡ್ತಿರ್ಲಿ ಪಿಸರಿ. ನೆನಪಿಟ್ಕೋ. ಏನ್ ಡೈಲಾಗು ಮಸ್ತ್ ಡೈಲಾಗ್. ಸೂಪರ್. ಎತ್ತಿ ಈಕೆ ಹೂ ಅನ್ನೋಳು. ಇನ್ನೊಂದೆರಡು ಸನ್ಮಾನ ಕೊಟ್ಟ ಬಿಡ್ತೀನಿ ತಡಿ. ಆಕೆ ಬೋಲ್ತಿನ ಬಂದಾಗೈತಿ. ಇನ್ನೇನೈತಿ? ಇನ್ನೆಲ್ಲಿ ಆಯ್ಸಿ ಬಾಯಿ ಬಿಡ ಅಂದಿ? ಇನ್ನ 6 ತಿಂಗಳ. ಕುಮಕ್ಕಿಲ್ಲ. ಗಪ್ ಚಪ್ ಬರೇ ಕೈ ಸೊನ್ನೆ ಅಟ್ಟೆ ನೋಡಕಿದು. ಬರೋಬ್ಬರಿ ಅಂತ